ಹಾಯ್ ಎಲ್ರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಮಲ್ನಾಡ್ ಸ್ಪೆಷಲ್ ಒಯ್ಯಪ್ಪಳ ರೆಸಿಪಿ ತೊಗೊಂಬಂದಿದ್ದೀನಿ. ಮೊದಲಿಗೆ 2 ಸೇರಷ್ಟು ಅಕ್ಕಿನ 2 ಡೇಸ್ ನೆನೆ ಇಟ್ಟಿರೋದು. ಇದು ನೆಂದಿದ್ದಾಗಿದ್ದ ತಕ್ಷಣ ದೋಸೆ ಹಿಟ್ಟಿನದಕ್ಕೆ ಹಿಟ್ಟನ್ನು ರುಬ್ಕೊಂಡಿದ್ದೀವಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟು ಕೂಡ ರೆಡಿಯಾಗಿದೆ. ಅದಕ್ಕೆ ಸಬ್ಬಕ್ಕಿನ ಒಂದಿನ ಬಿಫೋರಾಗಿ ನೆನೆಸಿರೋದು. ಇದನ್ನು ಸಬ್ಬಕ್ಕಿ ಒಂದು ನೈಟಲ್ಲಿ ಅದ್ರ ಜೊತೆಗೇ ಮಿಕ್ಸಿ ಮಾಡಿ ಹಿಟ್ಟಿನ ಜೊತೆಗೇ ಹಾಕಿರೋದು. ಜೊತೆಗೆ ಒಂದು ಬೆಳ್ಳುಳ್ಳಿ 1 ಹಿಡಿಯಷ್ಟು, ಈರುಳ್ಳಿ ಮತ್ತು ಹಸಿ ಶುಂಠಿ, ಕೊತ್ತಂಬರಿ, ಜೀರಿಗೆ ಪೌಡರ್ ಮಾಡಿ ಇಟ್ಕೊಂಡಿರೋದು ಇದು ರುಬ್ಕೊಳ್ಳೋದಕ್ಕೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು 1 ಹಿಡಿಯಷ್ಟು ತೊಗೊಂಡಿದ್ದೀವಿ. ಇದಕ್ಕೆ ಉಪ್ಪನ್ನು ಕೂಡ 2 ಸೇರಿಗೆ 2 ಹಿಡಿಯಷ್ಟು ಹಾಕಿರೋದು. ಎಷ್ಟು ಸೇರು ಹಾಕ್ತೀವಿ ಅದ್ರ ಜೊತೆಗೆ ಹಾಕಬೇಕು. ಖಾರದ ಪುಡಿನ ಅಷ್ಟೇ ರುಬ್ಬಿರೋ ಮಿಶ್ರಣಕ್ಕೆ ಖಾರದ ಪುಡಿನ 2 ಹಿಡಿಯಷ್ಟು ಹಾಕಿದ್ದೀವಿ. ಖಾರ ಬೇಕಾದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಉಪ್ಪು ಕೂಡ 2 ಹಿಡಿಯಷ್ಟು ಹಾಕಿ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಫಸ್ಟಲ್ಲಿ ರುಬ್ಕೊಂಡಿರೋ ಖಾರನ, ಅದ್ರ ನಂತರ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಮಿಕ್ಸಿ ಮಾಡಿರೋದನ್ನು ಇದಕ್ಕೆ ಹಾಕಿ ಎರಡನ್ನೂ ಹಾಕಿದ ತಕ್ಷಣ ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ನೀರನ್ನ ಆ್ಯಡ್ ಮಾಡೋಂಗಿಲ್ಲ. ನೀರನ್ನ ಆ್ಯಡ್ ಮಾಡಿದ್ರೆ ಹಪ್ಪಳ ಕೂಡ ನೀಟಾಗಿ ಬರೋದಿಲ್ಲ. ಏನಿರುತ್ತೆ ಅದು ಅದೇ ನೀರು ಕನ್ಸಿಸ್ಟೆನ್ಸಿ ಇದಾಗುತ್ತೆ. ಸೊಪ್ಪಿಂದನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು 5 to 6 hours ಅಂದರೆ 5 ರಿಂದ 6 ಅವರ್ ನೆನೆಯೋಕ್ಕೆ ಬಿಡಬೇಕು. ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ. ನೋಡಿ, ಹಿಟ್ಟು ಅದಕ್ಕೆ ಬಂದಿದೆ. ಇಷ್ಟು ಕಲರ್ ಈ ಥರ ಆಗುತ್ತೆ ಮಿಕ್ಸ್ ನೀಟಾಗಿ ಮಾಡಿದ ಮೇಲೆ. ಆಮೇಲಿಂದ 5 ರಿಂದ 6 ಅವರ್ ಆದಮೇಲೆ ಹಿಟ್ಟು ನೆಂದಿರುತ್ತೆ. ಆಮೇಲಿಂದ ನಾವು ಒಂದು ತಟ್ಟೆಗೆ ಎಣ್ಣೆ ಸವರ್ಕೊಂಡು ಒಂದೊಂದು ಸ್ಪೂನನ್ನೇ ಹಾಕ್ಕೊಂಡು ಇದಕ್ಕೆ ಹಪ್ಪಳನ ಒಯ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಂಜೆ ಅಂದರೆ ಮಾರ್ನಿಂಗ್ 10 o'clock ಹಂಗೆ ನಾವು ಮಿಕ್ಸಿ ಮಾಡಿಟ್ಟಿದ್ದು. 4:30, 5 o'clock ಹಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನೋಡಿ, ಈ ಶೇಪಲ್ಲಿ ರೌಂಡಾಗಿ ಈ ಥರ ತಿರುಗಿಸಿ ಒಲೆ ಮೇಲೆ ಬೇಯಿಸಿದ್ದು. ಒಲೆ ಮೇಲೆ ನೀರು ಇಟ್ಕೊಂಡು ಅವೆಲ್ಲಿ ಅದಕ್ಕೊಂದು ಪಾತ್ರೆನ ದಬಾಕಿ ಬೇಯಿಸಿದ್ದು. ನೋಡಿ, ಬೇಯಿಸಿದ ನಂತರ ಈ ರೀತಿಯಾಗಿ ಹಪ್ಪಳ ರೆಡಿಯಾಗುತ್ತೆ. ಇದು ಹಸಿದು ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ಹಸಿದಕ್ಕೆ ಈರುಳ್ಳಿ ಎಲ್ಲ ಆ್ಯಡ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಪ್ಪಳ ಕೂಡ ರೆಡಿಯಾಗಿದೆ. ಇದನ್ನು ಫುಲ್ 1 ನೈಟ್ ಹಂಗೆ ಹಾರೋದಕ್ಕೆ ಬಿಟ್ಟು ಬೆಳಗ್ಗೆ ಬಿಸಿಲಿಗೆ ಹಾಕಿದ್ರೆ ಹಪ್ಪಳ ಕೂಡ ರೆಡಿಯಾಗುತ್ತೆ. ಮಳೆಗಾಲದಲ್ಲೆಲ್ಲ ಇಟ್ಕೊಂಡು ತಿನ್ಬೋದು. ಒಯ್ಯಪ್ಪಳ ಮಲೆನಾಡು ಸೈಡವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಒಯ್ಯಪ್ಪಳ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಮಲೆನಾಡು ಸ್ಟೈಲಲ್ಲಿ. ಇಷ್ಟು ಈಸಿಯಾಗಿ ಹಪ್ಪಳ ಕೂಡ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.